ವಿಕ್ಟೋರಿಯಾದಲ್ಲಿ ಕೈಕೊಟ್ಟ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್, ರೋಗಿಗಳ ಪರದಾಟ. ಬಸ್ನಲ್ಲಿದ್ದ ಹೆಚ್ಚಿನ ಮಹಿಳಾ ಪ್ರಯಾಣಿಕರನ್ನ ನೋಡಿ ಸಿಟ್ಟು ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬಿಎಂಟಿಸಿ ಕಂಡಕ್ಟರ್. ಈ ಎಲ್ಲಾ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಸನ ನಗರದ ವಿವಿಧ ಬ್ಯಾಂಕ್ಗಳ ಎಟಿಎಂಗಳಿಗೆ ಹಣ ತುಂಬಿಸುವ ಜವಾಬ್ದಾರಿ ಹೊಂದಿದ್ದ ಸಿಎಂಎಸ್ ಕಂಪನಿಯ ಇಬ್ಬರು ಸಿಬ್ಬಂದಿ ಎಟಿಎಂಗಳಿಗೆ ಹಣ ಹಾಕದೆ ಕೋಟ್ಯಾಂತರ ರೂಪಾಯಿ ದುರುಪಯೋಗಪಡಿಸಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಎಂಎಸ್ ಕಂಪನಿಯ ಸಿಬ್ಬಂದಿ ಭುವನಹಳ್ಳಿ ಗ್ರಾಮದ ನಂದೀಶ್ ಬಿಎಲ್ ಹಾಗೂ ದಾಸರಕೊಪ್ಪಲಿನ ಮಧುಕುಮಾರ್ ಎಂಪಿ ಅವರು ಜಿಲ್ಲೆಯ 15 ಎಟಿಎಂಗಳಿಗೆ ಹಣ ತುಂಬಿಸುವ ಜವಾಬ್ದಾರಿ ಹೊಂದಿದ್ರು. ಆದರೆ ನಿಗದಿತ ಮೊತ್ತವನ್ನ ಎಟಿಎಂಗಳಲ್ಲಿ ಹಾಕದೆ ಒಟ್ಟು 3,40,28,200 ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾಗಿದೆ. 11 ಕೆನರಾ ಬ್ಯಾಂಕ್ ಎಟಿಎಂಗಳು, 3 ಎಸ್ಬಿಐ, 1 ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಸೇರಿ 15 ಎಟಿಎಂಗಳಿಗೆ ಹಣ ಹಾಕದೆ ವಂಚಿಸಿದ್ರು. ಫೆಬ್ರವರಿ 18 ಮತ್ತು ಫೆಬ್ರವರಿ 19ರಂದು ನಡೆದ ಆಡಿಟ್ನಲ್ಲಿ ಹಣ ಲಪಟಾಯಿಸಿರುವುದು ತಿಳಿದಿದೆ. ಸಿಎಂಎಸ್ ಬ್ರಾಂಚ್ ಮ್ಯಾನೇಜರ್ ನೀಡಿದ ದೂರು ಆಧರಿಸಿ ಇಬ್ಬರ ವಿರುದ್ಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹಣಕಾಸು ವ್ಯವಹಾರಗಳ ಲೆಕ್ಕ ಪರಿಶೀಲನೆ ವೇಳೆ ಗಂಭೀರ ಅಕ್ರಮ ಬಯಲಾಗಿದ್ದು ಸಂಬಂಧಪಟ್ಟ ಬ್ಯಾಂಕ್ಗಳಿಗೂ ಮಾಹಿತಿ ನೀಡಲಾಗಿದೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೊಂದು ಚೀಟಿ ಹಗರಣ ಬಯಲಾಗಿದೆ. 100 ಕೋಟಿ ಕೊಳ್ಳೆ ಹೊಡೆದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಬಳ್ಳಾರಿಯ ವೆಂಕಟೇಶ ಎಂಬಾತ ಚೀಟಿ ಹೆಸರಿನಲ್ಲಿ ಜನರಿಂದ ಹಣ ಕಟ್ಟಿಸಿಕೊಂಡು ಮಕ್ಮಲ್ ಟೋಪಿ ಹಾಕಿ ಪರಾರಿಯಾಗಿದ್ದಾನೆ. ಆರಂಭದಲ್ಲಿ ಜನರಿಂದ ಹಣ ಕಟ್ಟಿಸಿಕೊಂಡಿದ್ದ ಈ ವೆಂಕಟೇಶ ಜನರಿಗೆ ವಂಚನೆ ಮಾಡಿ ಹೂಡಿಕೆ ಮಾಡಿದ್ದ ಹಣದೊಂದಿಗೆ ಪರಾರಿಯಾಗಿದ್ದಾನೆ. ಹಣ ಹೂಡಿಕೆ ಮಾಡಿದವರು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿ ವೆಂಕಟೇಶ್ ಹೆಚ್ಚುವರಿ ಬಡ್ಡಿ ಹಣ ಕೊಡ್ತೀನಿ ಅಂತ ಕಳೆದ 6 ತಿಂಗಳ ಹಿಂದೆ 100 ಕೋಟಿ ಹಣ ಕಟ್ಟಿಸಿಕೊಂಡಿದ್ದ. ಆ ಬಳಿಕ ಪರಾರಿಯಾಗಿದ್ದಾನೆ. ವೆಂಕಟೇಶ್ ಜೊತೆಗಿದ್ದ ಪಾರ್ಟ್ನರ್ ಸಲೀಂ, ವೆಂಕಟೇಶ್ ಅಳಿಯ ಸಚಿನ್ ಹಾಗೂ ವೆಂಕಟೇಶ್ ಪತ್ನಿ ಸರೋಜಾ ಕೂಡ ನಾಪತ್ತೆಯಾಗಿದ್ದಾರೆ. ಪ್ರಮುಖವಾಗಿ ಈ ಆರೋಪಿಗಳು ತರಕಾರಿ, ಹೂ, ಚಹಾ ಮಾರಾಟ ಮಾಡುವವರು, ಹಮಾಲಿ, ದಿನಗೂಲಿ ಕಾರ್ಮಿಕರು ಸೇರಿದಂತೆ 700ಕ್ಕೂ ಹೆಚ್ಚು ಜನರಿಂದ ಕಂತಿನ ಮೂಲಕ ಚೀಟಿ ಹಣ ಕಟ್ಟಿಸಿಕೊಂಡಿದ್ದರು. ಚೀಟಿ ಎತ್ತಿದವರಿಗೆ ಹಣ ನೀಡುವ ಮುನ್ನವೇ ಎಲ್ಲರೂ ಪರಾರಿಯಾಗಿದ್ದಾರೆ. ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಹಣ ಕಳೆದುಕೊಂಡವರಿಗೆ ಹಣ ಮರಳಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಅವನು ಇವರೆಲ್ಲ ಬಡವರಿಗೆ ಅಂತ ದುಡ್ಡನ್ನೆಲ್ಲ ಹಾಕ್ಕೊಂಡು ಎಲ್ಲ ಓಡೋಗಿದ್ದಾನೆ. ಅದಕ್ಕೋಸ್ಕರ ಇವತ್ತು ನಾನೇ ಫೋನಲ್ಲಿ ಹೇಳಿದ್ರೆ ಅದು ಸರಿಯಾಗಿರಲ್ಲ, ಬೇರೆ ವಿಚಾರ ಅಂತ ಬೇರೆ ಜನರಿಗೆ ತೊಂದರೆ ಆಗಿದೆ ಅಂತೇಳಿ ಇವತ್ತು DYSP ಅವ್ರನ್ನ, ಸರ್ಕಲ್ ಅವ್ರನ್ನ ಮಾತಾಡಿಸ್ಕೊಂಡು ಕಾರ್ಯರೂಪಗಳು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಹಿಡಿಬೇಕು ಅಂತೇಳಿ ಅವರು ಒಂದು ಫ್ರೇಮ್ ವರ್ಕ್ ಅನ್ನು ಮಾಡ್ಕೊಂತಿದ್ದಾರೆ. ಬಹಳ ಡಿಸೆಂಬರ್ 30ಗೆ ಚೀಟಿ ವೆಂಕಟೇಶ್ ಪರಾರಿ ಆಗಿದ್ದಾರೆ. ಅವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗಿದ್ದು ಆತ ಪರಾರಿ ಆಗಿದ್ದಾನೆ ಅಂತೇಳಿ. 3ನೇ ತಾರೀಕಿಂದ ನಾವು ಪೊಲೀಸ್ ಸ್ಟೇಷನ್ಗೆ, SP ಮೇಡಮ್ ಆಫೀಸ್ಗೆ ಎಲ್ಲ ತಿರುಗ್ತಾ ಇದೀವಿ. ಆಮೇಲೆ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದೀವಿ. ರಾಜ್ಯದ ಅತಿ ದೊಡ್ಡ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಎಂಆರ್ಐ ಮಷಿನ್ ಕೈಕೊಟ್ಟಿದೆ. ಎಂಆರ್ಐ ಮಷಿನ್ ವರ್ಕ್ ಆಗದ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಸಮಸ್ಯೆ ಅನುಭವಿಸುವಂತಾಯಿತು. ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಥಗಿತದ ಮಧ್ಯೆ ವಿಕ್ಟೋರಿಯಾದಲ್ಲೂ ಎಂಆರ್ಐ ಮಷಿನ್ ಕೈಕೊಟ್ಟಿದ್ದು ರೋಗಿಗಳು ಪರದಾಡುವಂತಾಯಿತು. 2 ದಿನಗಳಿಂದ ಸಮಸ್ಯೆ ಉಂಟಾಗಿದ್ದು ಪ್ರತಿನಿತ್ಯ 20ರಿಂದ 30 ಎಂಆರ್ಐ ಸ್ಕ್ಯಾನ್ ಆಗ್ತಾ ಇತ್ತು. ಮಷಿನ್ ಕೈಕೊಟ್ಟ ಕಾರಣ ಸ್ಕ್ಯಾನಿಂಗ್ಗೆ ಬಂದ ರೋಗಿಗಳು ವಾಪಸ್ ತೆರಳುತ್ತಾ ಇದ್ದಾರೆ. ಇನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನ್, ಎಂಆರ್ಐ, ಅಲ್ಟ್ರಾ ಸ್ಕ್ಯಾನ್, ಎಕ್ಸ್ರೇಗಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಒಂದು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ 3 ಅಥವಾ 4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ರೋಗಿಗಳು ಪರದಾಡುವ ಸ್ಥಿತಿ ಬಂದಿದೆ. ಯಾಕಂದರೆ ಬಹುತೇಕ 16 ತಿಂಗಳಿಂದ ಇಲ್ಲಿನ 40ಕ್ಕೂ ಅಧಿಕ ವೈದ್ಯರನ್ನ ತೆಗೆದುಹಾಕಲಾಗಿದ್ದು ಈಗ ಈ 4 ವಿಭಾಗಕ್ಕೆ ಒಬ್ಬರೇ ವೈದ್ಯರು ಇದ್ದಾರೆ. ಹೀಗಾಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬರುವ ಬಡಪಾಯಿ ರೋಗಿಗಳು ಸ್ಕ್ಯಾನ್ ಮಾಡಲು ಮುಂಜಾನೆಯಿಂದ ಸರತಿ ಸಾಲಿನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ. ಬಸ್ನಲ್ಲಿದ್ದ ಹೆಚ್ಚಿನ ಮಹಿಳಾ ಪ್ರಯಾಣಿಕರನ್ನ ನೋಡಿ ಸಿಟ್ಟಿಗೆದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬಿಎಂಟಿಸಿ ಕಂಡಕ್ಟರ್ ವಿರುದ್ಧ ದೂರು ದಾಖಲಾಗಿದೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಿಎಂಟಿಸಿ ಬಸ್ನಲ್ಲಿ ಬಂದಿದ್ದ ಮಹಿಳೆ ಈ ವೇಳೆ ಬಸ್ ತುಂಬಾ ರಶ್ ಇದ್ದ ಕಾರಣ ಸರ್ಕಾರ ಮತ್ತು ಮಹಿಳೆಯರಿಗೆ ಕಂಡಕ್ಟರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಿಮಗೆ ಶಾಲೆಯಲ್ಲಿ ಮಾಡೋದಕ್ಕೆ ಕೆಲಸ ಇಲ್ವಾ? ಫ್ರೀ ಅಂತ ಊರೂರು ಸುತ್ತುತ್ತಿದ್ದೀರಾ ಎಂದು ಕಂಡಕ್ಟರ್ ಕಿರಿಕ್ ಮಾಡಿ ಕೆಂಗೇರಿ ಬಳಿಯೇ ಮಹಿಳೆಯನ್ನ ಬಸ್ನಿಂದ ಕೆಳಗೆ ಇಳಿಸಿದ್ರು. ಅಲ್ಲದೆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಫೆಬ್ರವರಿ 14ರಂದು ಘಟನೆ ನಡೆದಿದ್ದು ಮಹಿಳೆ ಗೌರಮ್ಮ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಇಂದು ದೂರು ದಾಖಲಿಸಿದ್ದು ಬಿಎಂಟಿಸಿ ಕಂಡಕ್ಟರ್ ವಿರುದ್ಧ FIR ದಾಖಲಾಗಿದೆ. ಇನ್ನು ನಾಯಂಟನಹಳ್ಳಿ, ಸುಮ್ಮನಹಳ್ಳಿ ಬಸ್ನಲ್ಲಿ ಜನ ನೂಕು ನುಗ್ಗಲು ವಿಡಿಯೋ ವೈರಲ್ ಆಗಿದೆ. ಯಾರು
ಹೊಸದಾಗಿ ಮದುವೆಯಾಗಿದ್ದ ನವದಂಪತಿಗಳು ವಾಡಿಕೆಯಂತೆ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಲು ಹೋಗಿದ್ದರು. ಆದರೆ ಅಲ್ಲಿದ್ದ ದೇವಮಾನವನಿಂದ ನಡೆದಿದ್ದು ಮಾತ್ರ ದುಷ್ಕೃತ್ಯ. ದಲಿತ ಸಿಎಂ ಆಗಲು ಹೊರಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಜಿಲ್ಲೆಯಲ್ಲೇ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ. ಹೌದು, ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದ ನವದಂಪತಿ ದಲಿತರು ಎಂಬ ಕಾರಣಕ್ಕೆ ದೇವಸ್ಥಾನದಿಂದ ಹೊರಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರಿನಲ್ಲಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಇತ್ತೀಚೆಗೆ ಮದುವೆಯಾದ ದಲಿತ ಕುಟುಂಬವೊಂದು ವಾಡಿಕೆಯಂತೆ ಗ್ರಾಮ ದೇವತೆ ಅರಸಮ್ಮ ದೇವಿಗೆ ಪೂಜೆ ಸಲ್ಲಿಸಲು ತೆರಳಿದ್ದ ವೇಳೆ ಅಲ್ಲೇ ಇದ್ದ ಸವರ್ಣೀಯ ನಾರಾಯಣಪ್ಪ ದೇವರು ಬಂದವನಂತೆ ನಾಟಕವಾಡಿದ್ದಾರೆ ಎನ್ನಲಾಗಿದೆ. ದಲಿತ ನವದಂಪತಿಯನ್ನು ಉದ್ದೇಶಿಸಿ ಮಾತನಾಡಿದ ನಾರಾಯಣಪ್ಪ, ನೀವು ಒಳಗೆ ಬರಬಾರದು, ಬಂದಿದ್ದ ತಪ್ಪಿಗೆ ಪುಣ್ಯ ಮಾಡಿಸಬೇಕು ಅಂತ ಅಪಮಾನಿಸಿದ್ದಾರೆ. ಇದರಿಂದ ನೊಂದ ದಂಪತಿ ಪೂಜೆ ಮಾಡದೆ ವಾಪಸ್ ಹೋಗಿದ್ದಾರೆ ಎನ್ನಲಾಗಿದೆ. ಈ ಘಟನೆಯಿಂದ ನೊಂದ ನವದಂಪತಿಯ ಸಂಬಂಧಿ ಜಗದೀಶ್ ತುರುವೇಕೆರೆ ಠಾಣೆಗೆ ಈ ಸಂಬಂಧ ವಿಡಿಯೋ ಮೂಲಕ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿದ ಪೊಲೀಸರು ನಾರಾಯಣಪ್ಪ ಅವರನ್ನು ಬಂಧಿಸಿದ್ದಾರೆ. ನಿನ್ನೆ ದೆಹಲಿಯ ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಅರೆಬೆತ್ತಲೆ ಪ್ರತಿಭಟನೆ ವಿರೋಧಿಸಿ ರಾಹುಲ್ ಗಾಂಧಿ ವಿರುದ್ಧ ದೇಶಾದ್ಯಂತ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ದೆಹಲಿ, ಗುಜರಾತ್, ಕಾಶ್ಮೀರ, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆಸಲಾಗಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ, ದಾವಣಗೆರೆ, ಬೆಳಗಾವಿ ಹಾಗೂ ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದು ಜಿಲ್ಲಾಧ್ಯಕ್ಷರಾದ ಸಿಕೆ ರಾಮಮೂರ್ತಿ, ಸಪ್ತಗಿರಿಗೌಡ, ಎಸ್ ಹರೀಶ್, ಧೀರಜ್ ಮುನಿರಾಜು ಸೇರಿದಂತೆ ಹಲವರು ಭಾಗವಹಿಸಿದರು. ನಿನ್ನೆ ಎಐ ಸಮಿಟ್ನ ಭಾರತ್ ಮಂಟಪಂನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗದ್ದಲ ಎಬ್ಬಿಸಿದರು. ರಾಹುಲ್ ಗಾಂಧಿ ಹೇಳಿಕೆಯಿಂದ ಕಾರ್ಯಕ್ರಮಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನಡೆಸ್ತಾ ಇದ್ದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಬ್ಬು ಕಟಾವು ಮಾಡೋಕೆ ಹೊರಟಿದ್ದ ಟ್ರ್ಯಾಕ್ಟರ್ನ ಟ್ರಾಲಿ ಕಟ್ ಆಗಿ ಪಲ್ಟಿಯಾಗಿ 2 ವರ್ಷದ ಮಗು ಸೇರಿ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕಟ್ಟೆಕೆರೆ ಬಳಿ ಸಂಭವಿಸಿದೆ. ಇವತ್ತು ನಸುಕಿನ ಜಾವ 2 ಗಂಟೆ ಸುಮಾರಿಗೆ ಅಪಘಾತ ಆಗಿದ್ದು, ಮೃತರು ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡೋಕೆ ಬಂದಿದ್ದ ಕೂಲಿ ಕಾರ್ಮಿಕರು. ಇಂದು ನಸುಕಿನ ಜಾವ ವಾಪಸ್ ತಮ್ಮೂರಿಗೆ ವಾಪಸ್ ಹೋಗುವಾಗ ಘಟನೆ ಆಗಿದೆ. ಜೋಡಿ ಟ್ರಾಲಿಗಳು ಟ್ರ್ಯಾಕ್ಟರ್ ಇಂಜಿನ್ನಿಂದ ಕಟ್ಟಾಗಿ ಒಂದು ಟ್ರಾಲಿ ಮೇಲೆ ಮತ್ತೊಂದು ಟ್ರಾಲಿ ಮಗುಚಿ ಬಿದ್ದಿದೆ. ಪರಿಣಾಮ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ 4 ಸಾವನ್ನಪ್ಪಿದ್ರೆ 2 ಗಂಭೀರ ಗಾಯಗಳಾಗಿದೆ. ಮಹಾರಾಷ್ಟ್ರದ ಯುವತಮಾಳ್ ಜಿಲ್ಲೆಯ ಬೂಸ್ಮಾ ತಾಲೂಕಿನ ಗುಪ್ಪವಾಡಿ ಗ್ರಾಮದ 2 ವರ್ಷದ ಹಲಕಿ ಪಾಂಡೆ, 23 ವರ್ಷದ ಲಮನೀಶ್ ಪಾಂಡೆ, 27 ವರ್ಷದ ಲಕ್ಷ್ಮೀ ಚರಮುಡಿ ಹಾಗೂ 28 ವರ್ಷದ ರೇಖಾ ಬೂಕೆ ಮೃತ ದುರ್ದೈವಿಗಳು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹುಂಡಿ ಹಣ ಕಳ್ಳತನ ಪ್ರಕರಣ ಸಂಬಂಧ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಗೌಡನನ್ನ ಅಮಾನತು ಮಾಡಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತ ಶರತ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಾವಂತುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷಾಂತರ ರೂಪಾಯಿ ಹುಂಡಿ ಹಣ ದುರ್ಬಳಕೆ ಆರೋಪ ಕೇಳಿಬಂದಿತ್ತು. ಹುಂಡಿಯಲ್ಲಿದ್ದ ವಿದೇಶಿ ಕರೆನ್ಸಿ, ಚಿನ್ನಾಭರಣ ಕಾಣೆಯಾಗಿತ್ತು. ಈ ಬಗ್ಗೆ ಸಾವಂತುರ್ಗ ಗ್ರಾಮ ಪಂಚಾಯತ್ ಸದಸ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಅಲ್ಲದೆ ಹುಂಡಿ ಎಣಿಕೆ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಗಳು ಡಿಲೀಟ್ ಮಾಡಿರುವ ಆರೋಪ ಕೂಡ ಕೇಳಿಬಂದಿತ್ತು. ಕಾರ್ಯನಿರ್ವಾಹಕ ಅಧಿಕಾರಿ ಅವ್ಯವಹಾರದ ಬಗ್ಗೆ ಸೂಕ್ತ ತನಿಖೆಗೆ ಭಕ್ತರು ಒತ್ತಾಯಿಸಿದ್ರು. ಹಣ ದುರ್ಬಳಕೆ ಮಾಡಿಕೊಂಡಿದ್ದ ಅಧಿಕಾರಿ ಪ್ರಸ್ತುತ ರೇವಣಸಿದ್ದೇಶ್ವರ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಪ್ರಕರಣ ಮುಚ್ಚಿ ಹಾಕುವ ಅನುಮಾನ ವ್ಯಕ್ತ ಆಗಿತ್ತು. ಅಧಿಕಾರಿ ಅವ್ಯವಹಾರದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಅಧಿಕಾರಿಗಳು ಪ್ರಕರಣ ಸಂಬಂಧ ತನಿಖೆ ನಡೆಸಿ ಜಗದೀಶ್ ಗೌಡ ಕರ್ತವ್ಯ ಲೋಪ ಎಸಗಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಟ್ರಂಪ್ ವಿಧಿಸಿರುವ ಜಾಗತಿಕ ಸುಂಕಗಳನ್ನು ಅಸಂವಿಧಾನಿಕ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಘೋಷಿಸಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಟ್ರಂಪ್ ಸವಾಲು ಹಾಕಿದ್ದು, ಸುಪ್ರೀಂ ಆದೇಶದ ಬೆನ್ನಲ್ಲೇ ಹೊಸ ಟ್ಯಾರಿಫ್ ಘೋಷಣೆ ಮಾಡಿದ್ದಾರೆ. ಜಾಗತಿಕವಾಗಿ ಎಲ್ಲಾ ದೇಶಗಳ ಮೇಲೆ 10% ಟ್ಯಾರಿಫ್ ಹೇರಿಕೆ ಮಾಡಿದ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಮಾಹಿತಿ ಕೊಟ್ಟರು. ಈಗಿರುವ ಟ್ಯಾರಿಫ್ ಜೊತೆಗೆ 10% ಹೆಚ್ಚುವರಿ ಟ್ಯಾರಿಫ್ ವಿಧಿಸಲಾಗ್ತಾ ಇದೆ. ಈ ಕಡತಕ್ಕೆ ಸಹಿ ಹಾಕ್ತಾ ಇದ್ದೀನಿ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಟ್ಯಾರಿಫ್ ಬಿಸಿ ಭಾರತಕ್ಕೂ ತಗುಲಿದ್ದು, ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದ ಬಳಿಕ 50%ನಿಂದ 18% ತನಕ ಟ್ಯಾರಿಫ್ ಇಳಿಕೆ ಮಾಡಲಾಗಿತ್ತು. ಈಗ ಹೊಸದಾಗಿ 10% ಟ್ಯಾರಿಫ್ ಹೇರಿಕೆ ಹಿನ್ನೆಲೆಯಲ್ಲಿ 28% ಟ್ಯಾರಿಫ್ ಪ್ರಮಾಣ ಹೆಚ್ಚಳ ಆಗಿದೆ. ಭಾರತಕ್ಕೂ ಟ್ಯಾರಿಫ್ ಹೆಚ್ಚುವ ಬಗ್ಗೆ ಶ್ವೇತಭವನದ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.